ವೀಕ್ಷಕರೇ, ತಮ್ಮೆಲ್ಲರಿಗೂ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಎಲ್ಲ ಪೋಷಕರು ತಮ್ಮ ಮಕ್ಕಳ ನೆನಪಿನ ಶಕ್ತಿಯನ್ನು ವೃದ್ಧಿ ಮಾಡೋದಕ್ಕೆ ನಾನಾ ರೀತಿಯಾದಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಸಾಮಾನ್ಯವಾಗಿ ಎಲ್ಲ ಮಕ್ಕಳ ಹಾಗೆ ಎಲ್ಲ ಮನುಷ್ಯರ ಬುದ್ಧಿಶಕ್ತಿ, ಮೆದುಳಿನ ಶಕ್ತಿ ಒಂದೇ ಆಗಿರುತ್ತೆ. ಆದರೆ ಅದನ್ನು ನಾವು ಹೇಗೆ ಉಪಯೋಗಿಸ್ಕೋತೀವಿ, ಹೇಗೆ ಕರಗತ ಮಾಡ್ಕೋತೀವಿ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಮಕ್ಕಳಿಗೆ ಆ ರೀತಿಯಾದಂಥ ಪರಿಸರವನ್ನು ಒಂದು ಕಲ್ಪಿಸ್ಕೊಡೋದು ಪೋಷಕರಾಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು, ಶಾಲೆಯ ಒಂದು ಆದ್ಯ ಕರ್ತವ್ಯ ಆಗಿರುತ್ತೆ. ವೀಕ್ಷಕರೇ, ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಮಕ್ಕಳಲ್ಲಿ ನೆನಪಿನ ಶಕ್ತಿಯನ್ನು ಹೇಗೆ ಇಂಪ್ರೂವ್ ಮಾಡಬೇಕು, ಇದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮುಂದೆ ಹೇಗೆ ಮಕ್ಕಳಿಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀಲತಾ ಅವರು. ಇವರು NIT ಸೂರತ್ಕಲ್ಲಲ್ಲಿ ಫಿಸಿಕ್ಸ್ ಸಬ್ಜೆಕ್ಟಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಾರೆ. ಹಾಗೆ ಕೌನ್ಸಿಲರ್ ಕೂಡ. ಇದಷ್ಟೇ ಅಲ್ಲದೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಲ್ಲಿ ಲೆಕ್ಚರರ್ ಕೂಡ ಆಗಿದ್ದರು. ನಿಹಾರಿಕಾ ಲರ್ನಿಂಗ್ ಸ್ಪೇಸ್ ಎನ್ನುವಂಥ ಒಂದು ಸಂಸ್ಥೆಯ ಸಂಸ್ಥಾಪಕರು. ಇದರ ಅಡಿಯಲ್ಲಿ ಸಾಕಷ್ಟು ಜನ ಮಕ್ಕಳು ಶೈಕ್ಷಣಿಕವಾಗಿ ಹೇಗೆ ಮುಂದೆ ಬರಬೇಕು ಅನ್ನುವಂಥ ಒಂದು ಸಹಾಯವನ್ನು ಪಡ್ಕೋತಾ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ನಮಸ್ತೆ. ನಾನು ಹೇಳಿದ ಹಾಗೆ ನೆನಪಿನ ಶಕ್ತಿ ಅನ್ನೋದು ಎಲ್ರಿಗೂ ತುಂಬಾ ಇಂಪಾರ್ಟೆಂಟ್. ಅದು ಮಕ್ಕಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಓದೋದಕ್ಕೆ ಅವರಿಗೆ ತುಂಬ ಸಹಾಯ ಆಗುತ್ತೆ ಅಂತ. ನೆನಪಿನ ಶಕ್ತಿನ ವೃದ್ಧಿ ಮಾಡ್ಕೊಳ್ಳೋದಾದರೂ ಹೇಗೆ, ಅಥವಾ ಎಲ್ಲ ಮಕ್ಕಳಲ್ಲೂ ನೆನಪಿನ ಶಕ್ತಿ ಇರುತ್ತಾ, ಅದು ಅವರು ಯೂಸ್ ಮಾಡ್ಕೊಳ್ಳಲ್ವಾ? ಸೊ ಎರಡು ಮೂರು ಪ್ರಶ್ನೆಗಳನ್ನ ನೀವು ಒಟ್ಟಿಗೆ ಕೇಳಿದ್ದೀರಾ. ಸೊ ಅಂದ್ರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಬರೋದು, ಯಾಕಂದ್ರೆ ಪ್ರತಿಯೊಂದಕ್ಕೂ ಕೂಡ ತುಂಬಾ ಲಿಂಕ್ ಇದೆ ಇಲ್ಲಿ. ಅಂದ್ರೆ ನೆನಪಿನ ಶಕ್ತಿಯನ್ನ ವೃದ್ಧಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನೆನಪಿನ ಶಕ್ತಿ ಇದೆ ಅಂತಾನೆ ಆಯ್ತು ಅಲ್ವಾ, ಇದೆ ಕಡಿಮೆ ಇದೆ ಅಂತ ಆಯ್ತು. ಹಾಗೇನೆ ಇಲ್ವೇ ಇಲ್ವಾ ಅಂತ ಹೇಳಿದ್ರೆ ಅವರಿಗೆ ಅವರ ಹೆಸರಾಗ್ಲಿ ಎಷ್ಟೊಂದು ಇನ್ಫಾರ್ಮೇಶನ್ಗಳು ನೆನಪಿರುತ್ತೆ ಅಲ್ವಾ. ಬೇಸಿಕ್ ಇನ್ಫಾರ್ಮೇಶನ್ಗಳು ಚೆನ್ನಾಗೇ ನೆನಪಿರುತ್ತೆ, ದಿನನಿತ್ಯದ ಏನೇನ್ ಮಾಡ್ಬೇಕು ಅವು ನೆನಪಿರುತ್ತೆ. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ನೆನಪಿನ ಶಕ್ತಿ ತುಂಬಾನೇ ಚೆನ್ನಾಗಿರುತ್ತೆ. ಆದರೆ ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಅದನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳಿದಾಗ ಕೆಲವೊಂದು ವಿಷಯಗಳ ಬಗ್ಗೆ ಗಮನವನ್ನ ಹರಿಸ್ಬೇಕಾಗತ್ತೆ. ಸೊ ನೆನಪಿನ ಶಕ್ತಿ ಬಂದಾಗ ಎರಡು ಮೆಮರಿಯಲ್ಲಿ ನಾವು ಎರಡು ಅಂತ ಹೇಳ್ತೀವಿ. ಅಂದ್ರೆ ಒಂದು ಟ್ರೈನ್ಡ್ ಮೆಮರಿ, ಇನ್ನೊಂದು ಅನ್ಟ್ರೈನ್ಡ್ ಮೆಮರಿ. ಮೆಮರಿನೇ ಇಲ್ಲ ಅಂತ ನಾವು ಅದನ್ನ ಚೆನ್ನಾಗಿ ಟ್ರೈನ್ ಮಾಡಿದಾಗ ಅವರಿಗೆ ಅದನ್ನ ನೆನ್ಪಿಟ್ಕೊಳ್ಳೋದಕ್ಕೆ ವಿಷಯಗಳು ಸಾಧ್ಯ ಆಗುತ್ತೆ. ಎಷ್ಟೋ ಜನ ಪೋಷಕರು ನನಗೆ ಕಾಲ್ ಮಾಡಿ ಹೇಳೋದೇನು ಅಂತ ಹೇಳಿದ್ರೆ, ನನ್ನ ಮಗ ಓದ್ತಾನೆ ನೆನಪಿರಲ್ಲ. ಅಂದ್ರೆ ನಾವಿದನ್ನು ಟಿಪ್ ಆಫ್ ದಿ ಐಸ್ಬರ್ಗ್ ಅಂತ ಹೇಳ್ತೀವಿ. ಒಂದು ಐಸ್ಬರ್ಗ್ ಅಲ್ಲಿ ಮೇಲೆ ನೀವು ನೋಡಿದ್ರೆ ಮಂಜುಗಡ್ಡೆ ನೋಡಿದ್ರೆ ಅಷ್ಟೇ ಇರುತ್ತೆ, ಕೆಳಗಡೆ ಬೇಕಾದಷ್ಟು ಇರುತ್ತೆ. ಅಂದ್ರೆ ನೆನಪಿರಲ್ಲ ಅನ್ನೋದು ನಮಗೆ ಕೇಳಿಸ್ತಾ ಇರುವಂತದ್ದು. ಆದ್ರೆ ಯಾಕೆ ನೆನಪಿರೋದಿಲ್ಲ ಅಂದ್ರೆ ಮೆಮರಿ ವರ್ಕ್ ಆಗೋದು ಹೇಗೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಮ್ಗೆ ಈಗ ನಾವ್ ಏನೇ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಅನ್ನ ತಗೊಂಡಾಗ ಹೇಗ್ ವರ್ಕ್ ಆಗತ್ತೆ ಅಂತ ನೋಡಿದಾಗ ನಮ್ಗೆ ಅದ್ರ ಜೊತೆಗೆ ಒಂದು ಮ್ಯಾನ್ಯಲ್ ಕೊಟ್ಬಿಡ್ತಾರೆ. ಸೊ ಅದೇ ತರ ನಮ್ಮ ಬ್ರೈನ್ ಹೇಗ್ ವರ್ಕ್ ಆಗುತ್ತೆ, ನಮ್ಮ ಮೆಮರಿ ಹೇಗ್ ವರ್ಕ್ ಆಗುತ್ತೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದನ್ನ ಇವತ್ತು ಕೆಲವೊಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಅನ್ನ ನಾವು ತಗೊಂಡು ಕಲಿತಾ ಹೋಗೋಣ. ಸೊ ಈಗ ಏನಂದ್ರೆ ನಾನಿವಾಗ ಮೆಮರಿಯಲ್ಲಿ 3 ಸ್ಟೇಜ್ ಬರುತ್ತೆ. ಫಸ್ಟ್ ಏನು ಅಂತ ಹೇಳಿದ್ರೆ ಎನ್ಕೋಡಿಂಗ್, ಅಥವಾ ಹೇಗೆ ನಾವು ಬ್ರೈನ್ಗೆ ಇನ್ಫಾರ್ಮೇಶನ್ ಅನ್ನ ರಿಜಿಸ್ಟರ್ ಮಾಡ್ತೀವಿ, ಅದು ಫಸ್ಟ್ ಸ್ಟೇಜ್ ಆಗಿರುತ್ತೆ. ಎರಡನೆಯ ಸ್ಟೇಜ್ ಹೇಗೆ ಅಂದ್ರೆ ನಾವು ಬ್ರೈನ್ ಅಲ್ಲಿ ಇನ್ಫಾರ್ಮೇಶನ್ ಅನ್ನ ಹೇಗೆ ಸ್ಟೋರ್ ಮಾಡ್ತೀವಿ. ಪುನಃ ನಾವು ಅಡುಗೆ ಮನೆಯ ಎಕ್ಸಾಂಪಲ್ ಅನ್ನ ತಗೊಳ್ಳೋದು ಆದ್ರೆ ಅಲ್ಲೇನಾಗಿರುತ್ತೆ, ನಾವು ಬೇಕಾಗಿರುವ ಸಾಮಾನುಗಳನ್ನ ಕರೆಕ್ಟ್ ಆಗಿ ಆರ್ಗನೈಸ್ಡ್ ಅಲ್ಲಿ ಇಟ್ಟಿದ್ರೆ ನಮ್ಗೆ ಬೇಕಾದಾಗ ನಾವು ಒಗ್ಗರಣೆ ಸೌಂಡ್ ಇಟ್ಕೊಂಡು ಆವಾಗ ಸಾಸಿವೆ ಎಲ್ಲಿದೆ, ಮೆಣಸು ಹುಡುಕ್ಬಿಟ್ರೆ ಸೊ ಎಣ್ಣೆ ಸೀದ್ ಹೋಗ್ಬಿಡುತ್ತೆ. ಆದ್ರೆ ನಾವು ಮನೆಯಲ್ಲೇ ನೋಡಿದ್ರು, ಅಡುಗೆ ಮನೆಯನ್ನ ನೋಡಿದಾಗ ನಾವೆಲ್ಲ ವಿಷಯನ ಆರ್ಗನೈಸ್ಡ್ ಆಗಿ ಇಟ್ಕೊಂಡಾಗ ತುಂಬಾ ಈಸಿ ಆಗಿದೆ. ಸೊ ಆದ್ರೆ ಆರ್ಗನೈಸ್ಡ್ ಆಗಿ ಇಲ್ಲದೆ ಇರೋದ್ರಿಂದ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಹೇಗೆ ಬ್ರೈನ್ಗೆ ಇನ್ಫಾರ್ಮೇಶನ್ ಅನ್ನು ನಾವು ಸ್ಟೋರ್ ಮಾಡ್ತೀವಿ ಅನ್ನೋದು ಎರಡನೇ ಹಂತ ಆಗಿರುತ್ತೆ. ಇನ್ನು ಮೂರನೇ ಹಂತ ಅಂದ್ರೆ ರಿಕಾಲಿಂಗ್ ಅಂತ. ನಮ್ಗೆ ಬೇಕಾದಾಗ ಆ ವಿಷಯಗಳು ನಮ್ಗೆ ತುಂಬಾ ನೆನಪಿಗೆ ಬರ್ಬೇಕಾಗಿರುತ್ತೆ. ಸೊ ಆದ್ರಿಂದ ಇವತ್ತು ನಾವೇನ್ ಮಾಡೋಣ ಅಂದ್ರೆ ಒಂದು ಸಿಂಪಲ್, ಯಾಕೆ ನಮ್ಗೆ ನೆನಪಿರಲ್ಲ, ರಿಜಿಸ್ಟ್ರೇಷನ್ ಅಲ್ಲಿ ಏನ್ ಪ್ರಾಬ್ಲಮ್ ಮಾಡ್ತಿದ್ದಾರೆ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಇವತ್ತು ನಮ್ ಜೊತೆ ಪುಟಾಣಿ ಗೌರಂಗ್ ಇದ್ದಾನೆ. ಸೊ ನಾವೇನೊಂದು ರ್ಯಾಂಡಮ್ ವರ್ಡ್ ಗಳನ್ನ ತಗೊಳ್ತಾ ಹೋಗೋಣ. ಇಲ್ಲಿ ನಾವು ಇವತ್ತು ಫೋಕಸ್ ಏನ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಬ್ರೈನ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡುವಾಗ ಪ್ರಾಪರ್ ಆಗಿ ರಿಜಿಸ್ಟರ್ ಮಾಡಿಲ್ಲ ಅಂತ ಹೇಳಿದ್ರೆ ಮೂರನೇ ಹಂತ ಅಂದ್ರೆ ನಮ್ಗೆ ಬೇಕಾದಾಗ ರಿಕಾಲ್ ಮಾಡೋದಕ್ಕೆ ಆಗಲ್ಲ ಅನ್ನೋದನ್ನ ತೋರಿಸಬಹುದು. ಈಗ ಗೌರವ್, ನಾವು ಒಂದಿಷ್ಟು ರ್ಯಾಂಡಮ್ ಆದ ವರ್ಡ್ಸ್ ಗಳನ್ನ ತಗೊಳ್ತಾ ಹೋಗೋಣ. ಸೊ ನಿನ್ಗೆ ಯಾವ್ದೋ ಇಷ್ಟದ ಪ್ರಾಣಿ ಹೆಸರು ಹೇಳು, ಯಾವ್ದು ತಗೊಳ್ಳೋಣ? ಈಗ ನಾವು ಆಮೆ ತಗೊಳ್ಳೋಣ. ಆಮೆ ಬರೀತೀನಿ. ಆಮೆ. ನೆಕ್ಸ್ಟ್ ಆಮೆ ಆದ್ಮೇಲೆ ಯಾವ್ದಾದ್ರು ಒಂದಿಷ್ಟು ರ್ಯಾಂಡಮ್ ಆದ ವರ್ಡ್ ಗಳನ್ನ ಹೇಳಿ. ಮರ ತಗೊಳ್ಳೋಣ. ಮರ. ಓಕೆ. ಮರ ಆದ್ಮೇಲೆ ನದಿ. ನದಿ. ಆಮೇಲೆ ಎಣ್ಣೆ ತಗೊಳ್ಳೋಣ. ಎಣ್ಣೆ. ಓಕೆ. ಅಂದ್ರೆ ಇವಾಗ ನಾನು ಕೊಡ್ತಾ ಇರುವ ವರ್ಡ್ಗಳು ಒಂದಕ್ಕೆ ಒಂದು ಲಿಂಕ್ ಆಗಿರಬಾರ್ದು, ರ್ಯಾಂಡಮ್ ಆದ ವರ್ಡ್ ಗಳನ್ನ ಕೊಡ್ತೀವಿ. ನೆಕ್ಸ್ಟ್ ಒಂದು ಪುಸ್ತಕ ತಗೊಳ್ಳೋಣ. ಓಕೆ. ಎಣ್ಣೆ. ನೆಕ್ಸ್ಟ್ ಪುಸ್ತಕ. ಸರಿ. ಪುಸ್ತಕ ಆದ್ಮೇಲೆ ದೋಸೆ ತಗೊಳ್ಳೋಣ. ಓಕೆ.
ಓಕೆ, ಒಂದಿಂದ ಇನ್ನೊಂದು ವರ್ಡಿಗೆ ಡಿಫ್ರೆನ್ಸ್ ಇರಬೇಕು, ತುಂಬಾ ಲೇಟ್ difference ಆಗಿರಬಾರ್ದು. ಆಗಿರ್ಬಾರ್ದು. ಈಗ ನಾವು ಪುಸ್ತಕ ತಗೊಂಡು ಪೆನ್ ತಗೊಂಡ್ರೆ ನಮ್ಗೆ ಈಸಿಯಾಗಿ ನೆನಪಿರುತ್ತೆ. ಇಲ್ಲಿ ಪುಸ್ತಕ ನಾವು ತಗೊಳ್ತಾ ಇಲ್ಲ. ಕಂಟಿನ್ಯೂ. ಆಮೇಲೆ ಪಾರಿವಾಳ ತಗೊಳ್ಳೋಣ. ಆಯ್ತು, ಒಟ್ಟು ಎಷ್ಟಾಗಿದೆ 7. ಸೊ ಇನ್ನೊಂದಿಷ್ಟು ವರ್ಡ್ಗಳ ನಿಂಗೆ ಇಷ್ಟ ಆಗಿರೋದು ನೀನು ಬರ್ದ್ಬಿಡು. 15 ವರ್ಡ್ಗಳನ್ನ ನೀನು ಬರ್ದ್ಬಿಡು. ನಿಮ್ಗೆ ಯಾವ್ಯಾವ ವರ್ಡ್ ಇಷ್ಟನೋ ಬರ್ದ್ಬಿಡು. ಕಂಟಿನ್ಯೂ ಮಾಡು. ಅಂದ್ರೆ ಇಲ್ಲಿ ನಾನೀಗ ಕೊಡ್ತಾ ಇರುವಾಗ, ಹಾಗೆ ವೀಕ್ಷಕರು ಕೂಡ ಇಲ್ಲಿ ಗಮನಿಸ್ಬೇಕೆಂದ್ರೆ, ನಾವು ಕೊಡ್ತಾ ಇರುವ ವರ್ಡ್ಗಳು ಒಂದಕ್ಕೆ ಒಂದು ಲಿಂಕ್ ಇರೋದಿಲ್ಲ. ಓಕೆ, ಈಗ ನಾವು ಆ ಲಿಂಕ್ ನಮ್ಗೆ, ಈಗ ನಾವೇನಾದ್ರೂ ಸಾಮಾನ್ ತರಬೇಕು ಅಂತ ಅಂಗಡಿಗೆ ಹೋದ್ರೆ ಒಂದಿಷ್ಟು ಸಾಮಾನ್ ಲಿಸ್ಟ್ ಅನ್ನ ಬರ್ಕೊಂಡು ಹೋಗ್ತೀವಿ. ಯಾವ್ದೋ ಒಂದು ಬರ್ಕೊಂಡು ಹೋಗಿದ್ರೆ ಪರವಾಗಿಲ್ಲ, ಸುಮ್ನೆ ನಾವು ಹೋದ್ರೆ ನನಗೆ ನೆನಪಿದೆ ಅಂದ್ರೆ ಲಾಸ್ಟ್ ಅಲ್ಲಿ ನಮಗೆ ತುಂಬಾ ಯಾವ್ದು ಇಂಪಾರ್ಟೆಂಟ್ ಇದೋ ಅದನ್ನೇ ನಾವು ಮರ್ತು ಬರ್ತೀವಿ. ಯಾಕೆ ಮರಿತೀವಿ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಅಂದ್ರೆ ನಾವು ಒಂದು ರ್ಯಾಂಡಮ್ ಆಗಿ ಹೋಗಿರ್ತೀವಿ. ಈಗ ಇಲ್ಲಿ ಅವನು ಬರ್ದಿರುವ ಒಂದು 15 ವರ್ಡ್ಸ್ ಅನ್ನ ನಾವು ತಗೊಂಡ್ರೆ, ಆಯ್ತಾ, 15 ಬರ್ದಾಗಿದ್ಯಾ? ಎಲ್ಲ ವರ್ಡ್ಗಳನ್ನ ಒಂದ್ಸಲ ಓದ್ಬಿಡು. ಆಮೆ, ಮರ, ನದಿ, ಎಣ್ಣೆ, ಪುಸ್ತಕ, ದೋಸೆ, ಪಾರಿವಾಳ, ಕೂದಲು, ವಜ್ರ, ರೈಲು, ಉಂಗುರ, ಕಿಟಕಿ, ಕತ್ತಿ, ಬಟ್ಟೆ, ಛತ್ರಿ. ಈಗ ಇವನು ರ್ಯಾಂಡಮ್ ಆಗಿ ಒಂದು 15 ವರ್ಡ್ಸ್ ಅನ್ನ ಬರ್ದಿದ್ದಾರೆ. ಸುಮ್ನೆ ಈಗ ನಾವು ಯೋಚನೆ ಮಾಡೋದು, ನಿಮ್ಗೆ ಎಷ್ಟು ರಿಕಾಲ್ ಮಾಡೋದಕ್ಕೆ ಸಾಧ್ಯ ಅಂತ. ನೀವು ಜಸ್ಟ್ ಒಂದ್ಸಲಿ ನೋಡಿದೀರಾ ಬಿಟ್ರೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡದೇ ಇಲ್ಲ. ಬಟ್ ಆದ್ರೆ ಜಸ್ಟ್ ಎಷ್ಟು ಹೇಳ್ಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಆಮೆ, ಪಾರಿವಾಳ, ಮರ, ದೋಸೆ, ಛತ್ರಿ, ನದಿ, ಇನ್ನು ತುಂಬಾ ಇದೆ. ನೆನಪಿರೋದು ಅಷ್ಟೇ. ನೆನಪಿರೋದು ಅದೇ. ಇನ್ನೊಂದು 4 ಸಲ ನಾನು ನಿಮಗೆ ಕೇಳಿದ್ರೆ ಒಂದ್ಸಲ ನೀವು ಅದನ್ನ ಓದ್ಕೊಂಡ್ಬಿಟ್ರೆ ಏನಾಗತ್ತೆ, ನೀವು ಎಷ್ಟೊಂದ್ ಜನ ನೋಡಿದ್ರೆ ಆ ಲಿಸ್ಟಿನ ಮೊದಲನೇ ಹೆಸರುಗಳು, ಮೊದಲ ವರ್ಡ್ಗಳು ಚೆನ್ನಾಗಿ ನೆನಪಿರುತ್ತೆ. ಆಮೇಲೆ ಲಾಸ್ಟ್ ಏನಿಗೆ ನಿಮ್ಗೆ ನೆನಪಿರೋದು ಛತ್ರಿ ಚೆನ್ನಾಗಿ ನೆನಪಿದೆ, ಅಲ್ಲಿ ನದಿ 2ನೇ ವರ್ಡ್ ಇತ್ತು. ಸ್ಟಾರ್ಟಿಂಗ್ ಇದು ಸ್ವಲ್ಪ ನೆನಪಿರುತ್ತೆ, ಕೊನೆಯದು ಸ್ವಲ್ಪ ನೆನಪಿರುತ್ತೆ. ಅದು ನಾರ್ಮಲ್ ಆಗಿ ಎಲ್ರಿಗೂ, ಇವಾಗ ನನಗೆ ಕೇಳಿದ್ರು ನಾನು ಹಾಗೇನೆ ಆನ್ಸರ್ ಮಾಡ್ಬೋದು. ಆದ್ರೆ ಅದೇ ಲಿಸ್ಟ್ ಅನ್ನ ನಾವೀಗ ನೆನಪಿಟ್ಕೊಳ್ಬೇಕು ಅಂತ ಹೇಳಿದ್ರೆ ಅದು ಆರ್ಡರ್ ಅಲ್ಲಿ. ಈಗ ವೀಕ್ಷಕರೇ ನೀವು ಕೂಡ ಟ್ರೈ ಮಾಡಬಹುದು. ಈ 15 ವರ್ಡ್ ರ್ಯಾಂಡಮ್ ವರ್ಡ್ ಅನ್ನ ಕೊಟ್ಟಾಗ ನೀವು ಹೇಗೆ ನೆನಪಿಟ್ಕೊಳ್ತೀರಿ ಅಂತ ಹೇಳಿದ್ರೆ, ಫಸ್ಟ್ ನಾವೇನಂದ್ರೆ ಫಸ್ಟ್ 5 ವರ್ಡ್ಸ್ ಅನ್ನ ಚಂಕ್ ಮಾಡ್ಕೊಳ್ತಾ ಹೋಗ್ತೀವಿ. ಈಗ ಸ್ಟಾರ್ಟಿಂಗ್ ವರ್ಡ್ ಇದ್ರೆ ಆಮೆ, ಮರ, ನದಿ, ಮತ್ತೆ ಆಮೆ, ಮರ, ನದಿ, ಇದೇ ತರ ಪ್ರಾಕ್ಟೀಸ್ ಮಾಡ್ಕೊಂಡು 3-4 ಸಲ ಮಾಡಿದ್ರೆ, ಪ್ರಾಕ್ಟೀಸ್ ಮಾಡಿದ್ರೆ ಬಂದ್ಬಿಡತ್ತೆ. ಹಾಗೆ ಮತ್ತೆ 5 ವರ್ಡ್, ಮತ್ತೆ 5 ವರ್ಡ್ ಅಂದ್ರೆ 15 ವರ್ಡ್ಸ್ಗಳು ಆಗೋಗ್ಬಿಡುತ್ತೆ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನಾಗೋದು ಅಂತ ಹೇಳಿದ್ರೆ, ನಮಗೆ ಮಧ್ಯದಲ್ಲಿ ಕೇಳಿದ್ರೆ ಆನ್ಸರ್ ಮಾಡೋದಕ್ಕೆ ಬರಬೇಕು. ಸಡನ್ ನಾನೀಗ ಪಾರಿವಾಳ ಆದ್ಮೇಲೆ ಯಾವ ವರ್ಡ್ ಅಂತ ಹೇಳಿದ್ರೆ ನೀವು ಹೇಗೆ ನೆನ್ಪಿಟ್ಕೊಳ್ತೀವಿ? ನಾವು ರ್ಯಾಂಡಮ್ ಆಗಿ ಕಲ್ತ್ಕೊಂಡಿರ್ತೀವಿ ಅಲ್ವಾ? ಸೊ ಅಂದ್ರೆ ಇದನ್ನೇ ನಾವು ಹೇಳೋದು ಟ್ರೈನ್ಡ್ ಅಂಡ್ ಅನ್ಟ್ರೈನ್ಡ್ ಮೆಮರಿ ಅಂತ. ನಾವು ನಮ್ಗೆ ಏನಾದ್ರೂ ಒಂದು ಟೆಕ್ನಿಕ್ ನಮ್ಗೆ ಗೊತ್ತಿದ್ರೆ ಅದನ್ನ ತುಂಬಾ ಚೆನ್ನಾಗಿ ಆರ್ಡರ್ ಮಾಡೋದಕ್ಕೆ ಹೇಳ್ತೀವಿ. ಇನ್ನು ಮೆಮರಿಯಲ್ಲಿ ನಾವು ನೆನ್ಪಿಟ್ಕೊಂಡ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ನಮ್ಗೆ ಯಾವ್ದಾದ್ರು ಒಂದು ತುಂಬಾ ಫನ್ನಿ ಅಂತ ಅಂದ್ರೆ ನಮಗೆ ನೆನಪಿರುತ್ತೆ. ತುಂಬಾ ಫನ್ನಿ ಇದ್ರೆ, ಸಮಥಿಂಗ್ ಡಿಫ್ರೆಂಟ್, ಯುನಿಕ್ ಅಂದ್ರೆ ನಮ್ಗೆ ಚೆನ್ನಾಗಿ ನೆನಪಿರುತ್ತೆ. ಆಮೇಲೆ ಈಗ ನಾವ್ ಯಾವ್ದೋ ಒಂದು ಮನುಷ್ಯವನ್ನ ನೋಡಿದಾಗ ಅವನ ಕೈ ಕಾಲ ಉದ್ದ ಆಗಿತ್ತು ಅಂತ ಅನ್ಕೊಳ್ಳೋಣ, ಸಮಥಿಂಗ್ ಡಿಫ್ರೆಂಟ್, ಉದ್ದ ಮೂಗಿದೆ, ಆ ಮನುಷ್ಯನ ನಾವು ತುಂಬಾ ನೆನಪಿಟ್ಕೊಳ್ತೀವಿ. ಅದೇ ಟೆಕ್ನಿಕ್ ಅನ್ನ ನಾವು ಸ್ವಲ್ಪ ಯೂಸ್ ಮಾಡ್ಕೊಂಡು, ಅಂದ್ರೆ ತುಂಬಾ ರೆಡಿಕ್ಯುಲಸ್ ಆಗಿದ್ರೆ ನಮ್ಗೆ ತುಂಬಾ ಚೆನ್ನಾಗಿ ನೆನಪಿರುತ್ತೆ. ಸೊ ಆ ಟೆಕ್ನಿಕ್ ಅನ್ನ ನಾವು ಯೂಸ್ ಮಾಡ್ಕೊಂಡು ಈ 15 ವರ್ಡ್ಸ್ ಅನ್ನ, ಈ 15 ವರ್ಡ್ಸ್ ನೀವ್ ಅನ್ಕೊಳ್ಬಹುದು, ಇದು ಪರೀಕ್ಷೆಯಲ್ಲಿ ಯಾರು 15 ವರ್ಡ್ಸ್ ರ್ಯಾಂಡಮ್ ಆಗಿ ಕೇಳೋದಿಲ್ಲ, ಇದನ್ನ ನೆನ್ಪಿಟ್ಕೊಂಡು ನಮ್ಗೆ ಏನ್ ಪ್ರಯೋಜನ ಅಂತ. ಇದೇ ಟೆಕ್ನಿಕ್ ಅನ್ನ ನಾವು ಡೆವಲಪ್ ಮಾಡ್ಕೊಳ್ತಾ ಹೋದ್ರೆ ನಮ್ಗೆ ಕೆಮಿಸ್ಟ್ರಿಯಲ್ಲಿ ಬರುವ ಆಕ್ಟಿವಿಟಿ ಸೀರೀಸ್ ಬರುತ್ತೆ 10th ಸ್ಟ್ಯಾಂಡರ್ಡ್ ಆಗಿರ್ಬೋದು. ಹಾಗೆ ಪಿರಿಯಾಡಿಕ್ ಟೇಬಲ್ಸ್ ಅನ್ನ ನೆನ್ಪಿಟ್ಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ ಕೆಮಿಸ್ಟ್ರಿಯಲ್ಲಿ, ಅದನ್ನ ಇಟ್ಕೊಳ್ಬಹುದು. ಕೆಮಿಕಲ್ ಫಾರ್ಮುಲಾಸ್ ಇರಬಹುದು, ಕೆಮಿಕಲ್ ಇಕ್ವೇಶನ್ಸ್ಗಳು ಇರಬಹುದು. ಹಾಗೆಯೇ ಮಕ್ಕಳಿಗೆ ತುಂಬಾ ಕಷ್ಟ ಆಗೋದು ಸೋಷಿಯಲ್ ಅಲ್ಲಿ ಇಸವಿಗಳನ್ನ ನೆನ್ಪಿಟ್ಕೊಳ್ಳೋದು, ಮರ್ತೇ ಹೋಗ್ಬಿಡುತ್ತೆ. ಯಾಕಂದ್ರೆ ಅವೆಲ್ಲ ಕೂಡ ಒಂದು ನಂಬರ್. ಈಗ ನಾನು 1952 ಅಂತ ಹೇಳಿದ್ರೆ ನನಗೆ ಅದನ್ನ ವಿಶ್ವಲೈಸ್ ಮಾಡೋದಕ್ಕಾಗಲ್ಲ. ಇನ್ ಕೇಸ್ ಆ ನಂಬರ್ ಅನ್ನ ನಾನೇನಾದ್ರೂ ವಿಶ್ವಲೈಸ್ ಮಾಡೋದಕ್ಕೆ ಆದ್ರೆ ನಮ್ಗೆ ಅದ್ ನೆನ್ಪಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದೇ ನಾವು ಮತ್ತೆ ವರ್ಡ್ಗೆ ಬರೋಣ. ಈಗ ಗೌರಂಗ್ ನಾವೊಂದು ಸ್ಟೋರಿಯನ್ನ ಕ್ರಿಯೇಟ್ ಮಾಡ್ಬೇಕು, ಆಯ್ತಾ? ಆ ಸ್ಟೋರಿ ತುಂಬಾ ಫನ್ನಿ ಆಗಿರ್ಬೇಕು, ಆಮೇಲೆ ಅದೇನೊಂಥರ ನ್ಯಾಚುರಲ್ ಆಗಿ ಇರ್ಬೇಕು ಅಂತ ಇಲ್ಲ. ಈಗ ನಾವು ಫಸ್ಟ್ ಇದನ್ನ ನಾವು ಲಿಂಕಿಂಗ್ ಮೆಥಡ್ ಅಂತ ಕರಿತೀವಿ ಮೆಮರಿಯಲ್ಲಿ. ಈಗ ನಾವು ಫಸ್ಟ್ 2 ವರ್ಡ್ ಅನ್ನ ತಗೊಳ್ಳೋಣ, ಆಮೆ ಮತ್ತೆ ಮರ. ಆ 2 ವರ್ಡ್ ಅನ್ನ ನಾವು ಲಿಂಕ್ ಮಾಡಬೇಕು. ಏನು, ಹೇಗ್ ಲಿಂಕ್ ಮಾಡೋಣ? ಒಂದು ಸ್ಟೋರಿಯಾಗಿ ಹೇಗ್ ಬಿಲ್ಡ್ ಮಾಡ್ಬೋದು? ಆಮೆಗೆ ಒಂದು ಮರದ ಬಾಲವಿದೆ. ಅಂದ್ರೆ ಆಮೆ ಮತ್ತೆ ಮರವನ್ನ ಲಿಂಕ್ ಮಾಡಿರೋದು. ಸೊ ಅಂದ್ರೆ ಅದರಲ್ಲಿ ನಿಜವಾಗಿನೂ ಬಾಲ ಇಲ್ಲದಿದ್ರು ನಾವು ಮರ ಅಂತರದೊಂದು ಬಾಲ ಇದೆ ಅಂತ ಯೋಚನೆ ಮಾಡ್ತೀವಿ. ನೆಕ್ಸ್ಟ್ ನದಿ ಮತ್ತೆ ಎಣ್ಣೆ. ಈಗ ಮರ ಆಯ್ತು, ಮರ ಆದ್ಮೇಲೆ ಏನಿತ್ತು? ನದಿ. ನದಿ, ಅದರ ಪಕ್ಕ ಒಂದು ದೊಡ್ಡ ನದಿ ಇದೆ. ನದಿಯಲ್ಲಿ ಏನಿರುತ್ತೆ? ನದಿ ಪೂರ್ತಿ ಎಣ್ಣೆ ಆಗಿತ್ತು. ನದಿ ಪೂರ್ತಿ ಎಣ್ಣೆ ಆಗಿತ್ತು. ಅಂದ್ರೆ ಈಗ ನಾವ್ ಯೋಚನೆ ಮಾಡೋಣ, ನಮ್ಗೆ ಆಮೆ
ಆಮೆಗೊಂದು ಬಾಲ, ಅದೇನಂದ್ರೆ ಅದು ಆಕ್ಚುಲಿ ಮರದ ಪಕ್ಕ ಒಂದು ನದಿ, ಆ ನದಿಯಲ್ಲಿ ಫುಲ್ ಏನಿತ್ತು, ಎಣ್ಣೆ. ಇದನ್ನ ನಾವು ವಿಶ್ವಲೈಸ್ ಮಾಡ್ತಾ ಹೋಗ್ಬೇಕು. ಅದೇ ತರ ಸ್ಟೋರಿನ ಮತ್ತೆ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಎಣ್ಣೆಯ ಮೇಲೆ ಪುಸ್ತಕ ಹೇಗ್ ಕನೆಕ್ಟ್ ಮಾಡ್ಬೋದು ನಾವು? ಪುಸ್ತಕ ಎಣ್ಣೆಯ ಮೇಲೆ ತೇಲುತ್ತಿತ್ತು. ಹಾ ನೋಡಿ, ಎಣ್ಣೆ ಇದೆ, ಅದ್ರ ಮೇಲೆ ಪುಸ್ತಕ ತೇಲ್ತಾ ಇದೆ ಅಂತ. ನೆಕ್ಸ್ಟ್ ಏನ್ ಮಾಡೋಣ? ದೋಸೆ ಇದೆ. ಹಾ, ದೋಸೆನ ಪುಸ್ತಕ ಮೇಲೆ ಒಂದು ದೋಸೆ ಇದೆ. ಓಕೆ, ಮನೇಲಿ ಇದನ್ನ ಹೇಳಿದ್ರೆ ಅಮ್ಮ ಬೈದ್ ಬಿಡ್ತಾರೆ, ಪುಸ್ತಕದ ಮೇಲೆ ದೋಸೆ ಇರ್ಲಿ, ನಮ್ ಕತೆ ಎಲ್ಲ ಇಟ್ಕೊಳ್ಳೋಣ. ಸೊ ಆ ಪುಸ್ತಕದ ಮೇಲೊಂದು ದೋಸೆ ಇದೆ ಅಂತ. ಆಮೇಲೆ ದೋಸೆ ತಿನ್ನಲು ಪಾರಿವಾಳ ವರ್ಡ್ ಇದೆ. ನೆಕ್ಸ್ಟ್ ವರ್ಡ್ ಪಾರಿವಾಳ. ಸರಿ, ದೋಸೆ ತಿನ್ನಲು ಒಂದು ಪಾರಿವಾಳ ಬಂದಿತ್ತು. ಓಕೆ, ಪಾರಿವಾಳ ಬಂತು. ಸರಿ, ನೀವ್ ಅದನ್ನ ಪಿಕ್ಚರೈಸ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಮೇಲೆ ಕೂದಲು. ಪಾರಿವಾಳ ತಲೆ ಮೇಲೆ ತುಂಬಾ ಜಾಸ್ತಿ ಕೂದಲು ಇತ್ತು. ಓಕೆ, ದೋಸೆ ತಿಂದ ಅನ್ಸುತ್ತೆ ಕೂದಲು ಬಂದ್ಬಿಟ್ಟಿದೆ ಪಾರಿವಾಳಕ್ಕೆ. ಓಕೆ, ಕೂದಲು ಇತ್ತು. ಸರಿ, ಕೂದಲು ಎಣ್ಣೆ ಒಳಗಡೆ ಬೀಳಿದಾಗ ಒಂದು ವಜ್ರ ಆಗ್ತಾ ಇತ್ತು. ನೆಕ್ಸ್ಟ್ ವರ್ಡ್ ವಜ್ರ. ಒಂದೊಂದು ಕೂದ್ಲಿಗೆ ವಜ್ರ ಆಗ್ತಾ ಇತ್ತು. ಅಂದ್ರೆ ಈಗ ಸ್ಟೋರಿ ತುಂಬಾ ಫನ್ನಿ ಅಂತ ಅನ್ಸುತ್ತೆ. ಸೊ ನಮ್ಗೆ ನೆಕ್ಸ್ಟ್ ವರ್ಡ್ ತಗೊಳ್ಳೋಣ. ಈಗ ಯಾವುದು? ವಜ್ರ ಆದ್ಮೇಲೆ ರೈಲು. ರೈಲ್ ಇದೆ. ಏನ್ ಮಾಡ್ಬೋದು? ವಜ್ರದಿಂದ ಒಂದು ರೈಲನ್ನು ತಯಾರಿಸಿದರು. ವಜ್ರದ ರೈಲು. ಈಗ ನಾವು ರಿಕಾಲ್ ಮಾಡ್ಕೊಳ್ತಾ ಹೋದಾಗ, ಆಮೆ ಅದಕ್ಕೊಂದು ಬಾಲ ಅಂದ್ರೆ ಅದು ಮರ, ಅದ್ರ ಪಕ್ಕ ಒಂದು ನದಿ, ಅದ್ರಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಇತ್ತು, ಪುಸ್ತಕ ತೇಲ್ತಾ ಇತ್ತು, ಅದರ ಮೇಲೆ ಒಂದು ದೋಸೆ, ತಿನ್ನಲು ಪಾರಿವಾಳ, ಅದಕ್ಕೆ ಕೂದ್ಲಿಂದೆಲ್ಲ ಬಿದ್ದು ಎಣ್ಣೆಗೆ ಬಿದ್ದು ವಜ್ರ ಬಂತು, ಆಮೇಲೆ ವಜ್ರದಿಂದ ರೈಲು. 10 ವರ್ಡ್ ಅನ್ನು ನಾನು ಆರ್ಡರ್ ಅಲ್ಲಿ ನೆನ್ಪಿಟ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು. ಈಗ ಸಡನ್ ನಾನು ನಿಮ್ಗೆ ಕೇಳಿದ್ರೆ ಪಾರಿವಾಳ, ನೆಕ್ಸ್ಟ್ ವರ್ಡ್ ಯಾವುದು? ಆಟೋಮ್ಯಾಟಿಕ್ ಹೇಳ್ಬೋದು, ಯಾಕಂದ್ರೆ ಪಾರಿವಾಳದ ಕೂದಲು ನೆಕ್ಸ್ಟ್ ವರ್ಡ್. ಆದ್ರೆ ಹಿಂದಿನ ವರ್ಡ್ ಯಾವುದು? ದೋಸೆ ಬರುತ್ತೆ. ಸೊ ಆ ಆರ್ಡರ್ ಅನ್ನ ನಾವು ಚೆನ್ನಾಗಿ ನೆನ್ಪಿಟ್ಕೊಳ್ಳೋಕೆ ನೆಕ್ಸ್ಟ್ ತಗೊಳ್ಬೇಕು. ನೆಕ್ಸ್ಟ್ ರೈಲ್ ಆದ್ಮೇಲೆ ಉಂಗುರ. ಉಂಗುರನ ಹೇಗ್ ಕನೆಕ್ಟ್ ಮಾಡಬಹುದು? ರೈಲಿನ ಹೊಗೆ ಉಂಗುರವಾಗಿತ್ತು. ರೈಲಿಂದ ಹೊಗೆ ಬರೋದು ಉಂಗುರದ ಶೇಪ್ ಅಲ್ಲಿ ಇತ್ತಾ? ಓಕೆ, ಸರಿ, ಉಂಗುರ ಬರ್ತಾ ಇತ್ತು, ಅದ್ರಲ್ಲಿ ಉಂಗುರನೇ ಬರ್ತಾ ಇತ್ತಾ? ಸರಿ, ಆಮೇಲೆ ಕಿಟಕಿಯಿಂದ ನಾವು ಉಂಗುರದ ಹೊಗೆಯನ್ನು ನೋಡಿದಾಗ ಒಂದು ಕತ್ತಿಯ ಚಿತ್ರವಿತ್ತು. ಉಂಗುರ ಎಲ್ಲ ಕತ್ತಿಯ ಶೇಪ್ ಅಲ್ಲಿ ಕಾಣಿಸ್ತಾ ಇತ್ತು. ಸರಿ, ಆಮೇಲೆ ಕತ್ತಿ ಬಟ್ಟೆಯನ್ನು ಕತ್ತರಿಸಿ ಒಂದು ಛತ್ರಿಯನ್ನು ತಯಾರಿಸಿತು. ಓಕೆ, ಕತ್ತಿಯಿಂದ ಈಗ ಏನಾಯ್ತು? ಬಟ್ಟೆ ನಮ್ಗೆ ಛತ್ರಿ ಬಂದ್ಬಿಡ್ತು. ಈಗ ಆ 15 ವರ್ಡ್ಸ್ ಅನ್ನ ನಾವು ಈಸಿಲಿ ರಿಕಾಲ್ ಮಾಡೋದಕ್ಕೆ ಆಗುತ್ತೆ. ಫಸ್ಟ್ ಯಾಕೆ ಆಗಿಲ್ಲ ಅಂದ್ರೆ ಒಂದಕ್ಕೊಂದು ಸಂಬಂಧನೇ ಇಲ್ಲ, ಆ ವರ್ಡಿಗೆ ಸಂಬಂಧನೇ ಇಲ್ಲ. ಸೊ ಅದನ್ನ ರಿಕಾಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಆ 15 ವರ್ಡ್ಸ್ ಗೆ ಒಂದು ಸಂಬಂಧ ಇರೋದ್ರಿಂದ ಇದನ್ನ 2-3 ಸಲ ಮಕ್ಕಳಿಗೆ ಏನಾದ್ರೂ ವಿಶ್ವಲೈಸೇಷನ್ ಮಾಡಿದ್ರೆ ಅವರು ಮರೆಯೋದೇ ಇಲ್ಲ. ನೀವೇ ಯಾರು ನೋಡ್ತಾ ಇರೋರು ಕೂಡ ಟ್ರೈ ಮಾಡಬಹುದು, ಮರೆಯೋದಿಲ್ಲ. ಯಾಕಂದ್ರೆ ಆ ಕಂಪ್ಲೀಟ್ ಪಿಕ್ಚರ್ ಅವರ ಮನಸ್ಸಲ್ಲಿ ಕೂತಿರುತ್ತೆ. ಇನ್ನು ಅವರೇ ಸ್ಟೋರಿ ಮಾಡ್ಕೊಂಡು ಹೋಗೋದು. ಇದನ್ನೇ ನಾವು ಪಿರಿಯಾಡಿಕ್ ಟೇಬಲ್ಗೂ ಕೂಡ ತುಂಬಾ ಈಸಿಯಾಗಿ ಯೂಸ್ ಮಾಡಿ ಮಕ್ಕಳು ಬೈ ಹಾರ್ಟ್ ಕಲಿತಾರೆ.